मेरे प्यारे विद्यार्थी मित्रों, 10वीं कक्षा के दूसरे पाठ कश्मीरी से इस पाठ के बारे में देखेंगे। इस पाठ के लेखक हैं प्रेमचंद जी। हाँ ಸ್ನೇಹಿತರೆ, ನೀವು ಈ ಪಾಠಗಳನ್ನು ಕೇಳಿದ ನಂತರ ಅರ್ಥ ಆಗ್ತಾ ಇದೆಯೋ ಅಥವಾ ಇಲ್ವೋ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ನಿಮ್ಮ ಒಂದು ಕಮೆಂಟ್ಸ್ಗಳು ಮತ್ತು ಲೈಕ್ಸ್ಗಳು ಈ ನಮ್ಮ ಮುಂದಿನ ಪಾಠಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹಿಸ್ತಾ ಇದೆ. ಹಾಗಾಗಿ ನಿಮ್ಮ ಕಮೆಂಟ್ಸ್ ಮತ್ತು ಲೈಕ್ಸ್ಗಳನ್ನು ಮಾಡೋದು ಮರಿಬೇಡಿ. ಗೆಳೆಯರೇ, ಇವತ್ತು ಈ 10ನೇ ತರಗತಿಯ 2ನೇ ಪಾಠ ಕಾಶ್ಮೀರಿ ಸೇಬ್ ಬಗ್ಗೆ ಪ್ರೇಮಚಂದ್ರ ಅವರು ಬರೆದಿರ್ತಕ್ಕಂಥ ಒಂದು ಕಾಶ್ಮೀರಿ ಸೇಬ್ ಬಗ್ಗೆ ನೋಡ್ತಾ ಇದ್ವಿ. ಇಲ್ಲಿ ಪ್ರೇಮಚಂದ್ ಜಿ ಅವರು ಈ ಅಂಗಡಿಗೆ ಸರ್ಕಲ್ಗೆ ಕೆಲವೊಂದು ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತ ಹೋಗ್ತಾರೆ. ಆಗ ಈ ರಸ್ತೆ ಮಧ್ಯದಲ್ಲಿಯೇ ಈ ಪಂಜಾಬಿ ವ್ಯಾಪಾರಿಗಳ ಒಂದು ಅಂಗಡಿ ಇತ್ತು. ಅವರು ಅಲ್ಲಿ ಬಣ್ಣ ಬಣ್ಣದ ಗುಲಾಬಿ ಸೇಬ್ಗಳನ್ನು ಅತ್ಯಂತ ಆಕರ್ಷಕವಾಗಿ ಅವುಗಳನ್ನು ಅಲ್ಲಿ ಇಟ್ಟಿದ್ದರು. ನೋಡಿದ ತಕ್ಷಣ ನನಗೂ ಅವುಗಳನ್ನು ಖರೀದಿ ಮಾಡಬೇಕು ಅಂಥೇಳಿ ಅವುಗಳ ಮೇಲೆ ಆಸೆ ಆಯಿತು. ಆವಾಗ ನಾನು ಅಲ್ಲಿಗೆ ಹೋದೆ. ಇವತ್ತಿನ ದಿನದ ಶಿಕ್ಷಣಗಳಲ್ಲಿ ವಿಟಮಿನ್ಸ್ಗಳ ಬಗ್ಗೆ ನಾವು ಹೆಚ್ಚು ಕೇಳ್ತಾ ಇರ್ತೀವಿ. ಯಾವುದರಲ್ಲಿ ಹೆಚ್ಚು ವಿಟಮಿನ್ ಇರ್ತಾ ಇದೆ, ಯಾವುದನ್ನು ತಿಂದರೆ ಸ್ವಾಸ್ಥ್ಯಕ್ಕೆ ಉತ್ತಮ ಅಂತಕ್ಕಂಥ ವಿಷಯಗಳು ಚರ್ಚೆಯಲ್ಲಿದೆ. ಮೊದಲು ಟೊಮ್ಯಾಟೊವನ್ನು ಯಾರೂ ಕೇಳ್ತಾ ಇರಲಿಲ್ಲ. ಆದರೆ ಈಗ ಅದೇ ಒಂದು ಟೊಮ್ಯಾಟೊ ಎಲ್ಲ ಆಹಾರ ಪದಾರ್ಥಗಳಲ್ಲಿಯೂ ಕೂಡ ಬಳಕೆಯಾಗ್ತಾ ಇದೆ. ಮೊದಲು ಈ ಗಜ್ಜರಿಯನ್ನು ಕೇವಲ ಬಡವರ ಒಂದು ತಿನ್ನುವಂತಹ ಪದಾರ್ಥ ಆಗಿತ್ತು. ಶ್ರೀಮಂತರು ಅದರ ಹಲ್ವಾ ಮಾತ್ರ ತಿಂತಾಯಿದ್ರು. ಆದರೆ ಈ ಗಜ್ಜರಿಯಲ್ಲಿ ಕೂಡ ವಿಟಮಿನ್ ಇರುತ್ತೆ ಅನ್ನೋದು ಅಂಶ ತಿಳಿದಾದ ಮೇಲೆ ಈ ಅಂಗಡಿಗಳಲ್ಲಿ ಅದಕ್ಕೂ ಒಂದು ಸ್ಥಾನ ಮತ್ತು ಬೆಲೆ ಅನ್ನೋದು ಸಿಕ್ಕಿದೆ. ಈಗ ಸೇಬ್ನ ವಿಷಯವನ್ನು ನಾವು ಮಾತಾಡಿದ್ರೆ ಈ ಸೇಬಿಗೆ ಒಂದು ನಾಣ್ಣುಡಿಯೇ ಇದೆ. ದಿನಕ್ಕೊಂದು ಸೇಬು ಸೇವಿಸಿದರೆ ಡಾಕ್ಟರ್ನಿಂದ ನಾವು ದೂರ ಇರಬಹುದು, ವೈದ್ಯರಿಂದ ನಾವು ದೂರ ಇರಬಹುದು ಅಂತಕ್ಕಂಥ ಒಂದು ನುಡಿ ಏನಿದೆ. ಹಾಗಾಗಿ ಅಂದರೆ ಇದು ಆರೋಗ್ಯಕ್ಕೆ ಉತ್ತಮವಾದದ್ದು ಅಂತಕ್ಕಂತಹ ಅಂಶ ನಮಗಿಲ್ಲಿ ತಿಳಿದು ಬರ್ತಾ ಇದೆ. ಹಾಗಾದರೆ ಡಾಕ್ಟರ್ ಹತ್ರ ಹೋಗದೇ ಇರೋದಕ್ಕೆ ನಾವು ಈ ಬೇವಿನ ಕಡ್ಡಿಯ ಕಷಾಯಗಳನ್ನು ಕೂಡ ಕುಡಿಯೋದಕ್ಕೆ ಸಿದ್ಧ ಇರ್ತೀವಿ. ಅಂದಮೇಲೆ ಈ ಸೇಬು ಸ್ವಾದದಲ್ಲಿ, ರುಚಿಯಲ್ಲಿ ಮಾವಿನ ಹಣ್ಣಿನಷ್ಟು ಉತ್ತಮವಲ್ಲದೇ ಇದ್ದರೂ ಕೂಡ ಅದಕ್ಕೆ ತನ್ನ ಸ್ವಾದದಲ್ಲೇನೂ ಕಡಿಮೆ ಇಲ್ಲ. ಹಾಗೆಯೇ ಈ ಒಂದು ಸೇಬಿಗೆ ಇರತಕ್ಕಂಥ ಒಂದು ವಿಶೇಷ ಆರೋಗ್ಯವಂತ ಗುಣಗಳನ್ನು ಕಂಡಾಗ, ಅದರಲ್ಲಿ ಹೆಚ್ಚತಕ್ಕಂಥ ವಿಟಮಿನ್ಸ್ಗಳನ್ನು ನಾವು ನೋಡಿದಾಗ ಈ ಸೇಬಿಗೆ ಅತ್ಯಂತ ಬೆಲೆ ಇವತ್ತು ನಾವು ಅಂಗಡಿಗಳಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಈ ಕವಿ, ನಾನು ಅಂಗಡಿಯವನಿಗೆ ಒಂದು ಅರ್ಧ ಸೇಬ್ ಕೊಡು ಅಂತ ಹೇಳಿದೆ. ಆಗ ಅಂಗಡಿಯವನು, ಬಾಬೂಜಿ ಬಹಳ ಒಳ್ಳೆಯ ಸೇಬಿದೆ, ಅದನ್ನೊಮ್ಮೆ ತಿಂದು ನೋಡಿ, ಇದು ಸ್ಪೆಷಲ್ ಕಾಶ್ಮೀರದಿಂದ ಬಂದಿರತಕ್ಕಂಥ ಒಂದು ಸೇಬಾಗಿದೆ, ಇದನ್ನು ಒಮ್ಮೆ ತಿಂದರೆ ನೀವು ಆರೋಗ್ಯವಂತರಾಗಿರ್ತೀರಿ ಅಂತಕ್ಕಂಥ ಒಂದು ಅಂಶವನ್ನು ಅವನು ಹೇಳ್ತಾ ಮಾತಿನಲ್ಲೇ ಇವರನ್ನು ಮರಳು ಮಾಡ್ತಾನೆ. ಆಗ ಪ್ರೇಮಚಂದ್ ಜಿ ಅವರು ಅವರ ಒಂದು ರುಮಾಲನ್ನು ತೆಗೆದು ಅವನ ಕೈಗೆ ಕೊಡ್ತಾರೆ. ಅವನು ತನ್ನ ಅಂಗಡಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಒಬ್ಬ ಹುಡುಗನಿಗೆ ಹೇಳ್ತಾನೆ, ಒಳಗಡೆಯಿಂದ ಒಂದು ಅರ್ಧ ಸೇರು ಸೇಬ್ ತಗೊಂಬ, ಚೆನ್ನಾಗಿರ್ತಕ್ಕಂಥದ್ದನ್ನು ಆರಿಸ್ಕೊಂಡು ಬಾ ಅಂತ ಹೇಳ್ತಾನೆ. ಆಗ ಆ ಒಂದು ಹುಡುಗ ಒಂದು 4 ಸೇಬುಗಳನ್ನು ತಂದು ಕೊಟ್ಟಾಗ ಈ ಅಂಗಡಿ ವ್ಯಾಪಾರಿ ತಕ್ಕಡಿಯಲ್ಲಿ ಅವುಗಳನ್ನು ಹಾಕಿ ತೂಗಿ ಒಂದು ಪೇಪರ್ ಬ್ಯಾಗಲ್ಲಿ ಅವುಗಳನ್ನು ಹಾಕ್ತಾನೆ, ಪ್ಯಾಕ್ ಮಾಡ್ತಾನೆ. ಆಮೇಲೆ ಇವರು ಕೊಟ್ಟಿರ್ತಕ್ಕಂಥ ಒಂದು ರುಮಾಲಿನಲ್ಲಿ ಅವುಗಳನ್ನು ಪ್ಯಾಕ್ ಮಾಡಿ ಇವ್ರ ಕೈಗೆ ಕೊಡ್ತಾನೆ.
ಆಗ ಲೇಖಕರು ಕೂಡ ಅವ್ರ ಕೈಗೆ ಒಂದು 4 ಆಣೆಯನ್ನು ಕೊಡ್ತಾರೆ. इस कहानी में बाज़ार में लोगों के साथ होने वाली धोखेबाजी पर प्रकाश डाला गया है और खरीदारी करते समय सावधानी बरतने की आवश्यकता पर जोर दिया गया है. कल शाम को चौक में 2-4 ज़रूरी चीज़ें खरीदने गया था. पंजाबी मेवा फरोशों की दुकानें रास्ते में ही पड़ती है. एक दुकान पर बहुत अच्छे रंगदार गुलाबी सेब सजे हुए नजर आए. जी ललचा उठा. आजकल शिक्षित समाज में विटामिन और प्रोटीन के शब्दों में विचार करने की प्रवृत्ति हो गई है. टोमेटो को पहले कोई भी नहीं पूछता था. अब टोमेटो भोजन का आवश्यक अंग बन गया है. गाजर भी पहले गरीबों की पेट भरने की चीज़ थी. अमीर लोग तो उसका हलवा ही खाते थे. मगर अब पता चला है कि गाजर में भी बहुत विटामिन है. इसलिए गाजर को भी मेज़ों पर स्थान मिलने लगा है. सेब के विषय में तो यह कहा जाने लगा है कि एक सेब रोज खाइए तो आपको डॉक्टरों की ज़रूरत ना रहेगी. डॉक्टर से बचने के लिए हम नीम कड़ी तक खाने को तैयार हो सकते हैं. सेब तो रस और स्वाद में अगर आम से बढ़कर नहीं है तो घटकर भी नहीं है. सेब को यह स्थान मिल चुका है. अब वहाँ केवल स्वाद की चीज़ नहीं है, उसमें गुण भी है. हमने दुकानदार से मेल भाव किया और आधा सेर सेब मांगे. दुकानदार ने कहा, बाबूजी बड़े मज़ेदार सेब आए हैं, खास कश्मीर के. आप ले जाओ, खाकर तबीयत खुश हो जाएंगी. मैंने रुमाल निकालकर उसे देते हुए कहा, चुन चुन कर रखना. दुकानदार ने तराजू उठाई और अपने नौकर से बोला, सुनो, आधा सेर कश्मीरी सेब निकाल ला, चुनकर लाना. लौंडा 4 सेब लाया. दुकानदार ने तोला, एक लिफाफे में उन्हें रखा और रुमाल में बांधकर मुझे दे दिया. मैंने 4 ಆನೆ उनके हाथ में. ಈ ಒಂದು ವಿಡಿಯೋದ ಮುಂದುವರಿದ ಭಾಗದಲ್ಲಿ ನೋಡೋಣ. ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದುವರಿದ ಭಾಗದ ನೋಟಿಫಿಕೇಷನನ್ನು ಪಡೆಯಬಹುದು. ಧನ್ಯವಾದಗಳು.